ಅಜ್ಜಿಯ ಮನೆಯ ನೆನಪುಗಳು. ಹಳ್ಳಿ ಎಂದರೆ ಹಸಿರು ಹೊಲಗಳು, ಮೃದುವಾದ ಗಾಳಿ, ಹಕ್ಕಿಗಳ ಕೂಗು ಮತ್ತು ಸರಳ ಜೀವನ. ನಗರದಲ್ಲಿ ಹುಟ್ಟಿದ ಆರವ್ಗೆ ಹಳ್ಳಿಯ ಜೀವನದ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ. ಅವನು ಬೆಂಗಳೂರು ನಗರದ ಗದ್ದಲದಲ್ಲಿ ಬೆಳೆದಿದ್ದ. ಆದರೆ ಅವನಿಗೆ ಬಾಲ್ಯದಿಂದಲೇ ಒಂದು ವಿಶೇಷ ಸ್ಥಳದ ಬಗ್ಗೆ ಕೇಳಿ ಕೇಳಿ ಆಸಕ್ತಿ ಹೆಚ್ಚಾಗಿತ್ತು. ಅದು ಅವನ ಅಜ್ಜಿಯ ಮನೆ. ಪ್ರತಿ ಬೇಸಿಗೆ ರಜೆ ಬಂದಾಗ ಅವನ ತಾಯಿ ಹೇಳುತ್ತಿದ್ದಳು, ಆರವ್, ಈ ಬಾರಿ ನಾವು ಹಳ್ಳಿಗೆ ಹೋಗೋಣ, ಅಜ್ಜಿಯ ಮನೆಗೆ. ಆ ಮಾತು ಕೇಳಿದಾಗಲೇ ಆರವ್ ಮುಖದಲ್ಲಿ ಸಂತೋಷ ತುಂಬಿ ಬರುತ್ತಿತ್ತು. ಒಂದು ದಿನ ಬೆಳಗ್ಗೆ ಅವರು ಬಸ್ಸಿನಲ್ಲಿ ಹಳ್ಳಿಗೆ ಹೊರಟರು. ನಗರವನ್ನು ಬಿಟ್ಟು ಬಸ್ಸು ಮುಂದೆ ಸಾಗಿದಂತೆ ಸುತ್ತಲೂ ಹಸಿರು ಹೊಲಗಳು ಕಾಣಿಸುತ್ತಿದ್ದವು. ರಸ್ತೆ ಬದಿಯಲ್ಲಿ ತೆಂಗಿನ ಮರಗಳು, ಹಸುಗಳು ಮೇಯುತ್ತಿರುವ ದೃಶ್ಯಗಳು ಆರವ್ಗೆ ಹೊಸ ಅನುಭವವಾಗಿತ್ತು. ಕೆಲ ಗಂಟೆಗಳ ಪ್ರಯಾಣದ ನಂತರ ಅವರು ಹಳ್ಳಿಗೆ ತಲುಪಿದರು. ಅಜ್ಜಿಯ ಮನೆ ದೊಡ್ಡದಾಗಿರಲಿಲ್ಲ. ಅದು ಮಣ್ಣಿನ ಗೋಡೆಗಳು ಮತ್ತು ಕೆಂಪು ಟೈಲ್ ಮೇಲ್ಛಾವಣಿಯ ಹಳೆಯ ಮನೆ. ಮನೆಯ ಮುಂದೆ ದೊಡ್ಡ ತಾಳೆ ಮರ, ಬದಿಯಲ್ಲಿ ತುಳಸಿ ಕಟ್ಟೆ ಮತ್ತು ಹಿಂಭಾಗದಲ್ಲಿ ಚಿಕ್ಕ ತೋಟ. ಆರವ್ ಮನೆಗೆ ಕಾಲಿಟ್ಟ ಕೂಡಲೇ ಅಜ್ಜಿ ಸಂತೋಷದಿಂದ ಓಡಿಬಂದು ಅವನನ್ನು ಅಪ್ಪಿಕೊಂಡಳು. ಅಯ್ಯೋ ನನ್ನ ಮಗ, ಎಷ್ಟು ದೊಡ್ಡವನಾಗಿದ್ದೀಯಾ ಎಂದು ಅವಳು ನಗುತ್ತಾ ಹೇಳಿದಳು. ಅಜ್ಜಿ ಮಾಡಿದ್ದ ಊಟದ ವಾಸನೆ ಮನೆ ತುಂಬಾ ಹರಡಿತ್ತು. ಬಿಸಿ ಅನ್ನ, ಸಾಂಬಾರ್, ತುಪ್ಪ ಮತ್ತು ಮನೆಯಲ್ಲೇ ಮಾಡಿದ್ದ ಉಪ್ಪಿನಕಾಯಿ. ಆರವ್ ಅದನ್ನು ತಿನ್ನುತ್ತಾ, ಅಜ್ಜಿ, ಇದು ತುಂಬಾ ರುಚಿ ಎಂದು ಹೇಳಿದ. ಅಜ್ಜಿ ನಗುತ್ತಾ, ಹಳ್ಳಿಯ ಊಟಕ್ಕೆ ಒಂದು ವಿಶೇಷ ರುಚಿ ಇರುತ್ತದೆ ಮಗ ಎಂದಳು. ಸಂಜೆ ವೇಳೆಗೆ ಆರವ್ ಹೊರಗೆ ಹೋಗಿ ಹಳ್ಳಿಯನ್ನು ನೋಡಲು ಶುರು ಮಾಡಿದ. ಅಲ್ಲಿ ಮಕ್ಕಳು ನದಿಯ ಹತ್ತಿರ ಆಟ ಆಡುತ್ತಿದ್ದರು. ಕೆಲವರು ಮರಕ್ಕೇರಿ ಮಾವಿನ ಹಣ್ಣು ಕಿತ್ತು ತಿನ್ನುತ್ತಿದ್ದರು. ಆರವ್ ಕೂಡ ಅವರ ಜೊತೆ ಸೇರಿಕೊಂಡ. ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ಸ್ನೇಹಿತರಾದರು. ಆ ದಿನ ಅವನು ಮೊದಲ ಬಾರಿಗೆ ಮರಕ್ಕೇರಲು ಪ್ರಯತ್ನಿಸಿದ. ಮೊದಲಿಗೆ ಭಯವಾಗಿತ್ತು, ಆದರೆ ಸ್ನೇಹಿತರು ಸಹಾಯ ಮಾಡಿದರು. ಮರದ ಮೇಲಿನಿಂದ ಹಳ್ಳಿಯ ದೃಶ್ಯ ಅದ್ಭುತವಾಗಿತ್ತು. ಹಸಿರು ಹೊಲಗಳು, ದೂರದಲ್ಲಿ ಕಾಣುವ ಬೆಟ್ಟಗಳು ಮತ್ತು ಮೃದುವಾಗಿ ಬೀಸುವ ಗಾಳಿ. ಆರವ್ ಅದನ್ನು ನೋಡಿ ಆಶ್ಚರ್ಯಪಟ್ಟ. ರಾತ್ರಿ ಬಂದಾಗ ಎಲ್ಲರೂ ಮನೆಯ ಮುಂದೆ ಕುಳಿತು ಮಾತನಾಡುತ್ತಿದ್ದರು. ಅಜ್ಜಿ ಹಳೆಯ ಕಥೆಗಳು ಹೇಳುತ್ತಿದ್ದಳು. ಅವಳ ಬಾಲ್ಯದ ಕಥೆಗಳು, ಹಳ್ಳಿಯ ಹಬ್ಬಗಳ ಕಥೆಗಳು ಮತ್ತು ಜನರ ಸಹಾಯ ಸಹಕಾರದ ಕಥೆಗಳು. ಆರವ್ ಆ ಕಥೆಗಳನ್ನು ಆಸಕ್ತಿಯಿಂದ ಕೇಳುತ್ತಿದ್ದ. ಒಂದು ರಾತ್ರಿ ಅಜ್ಜಿ ಅವನಿಗೆ ಒಂದು ವಿಶೇಷ ಕಥೆ ಹೇಳಿದಳು. ಈ ಮನೆ ಕೇವಲ ಮನೆಯಲ್ಲ ಅಂದಳು. ಇದು ನಮ್ಮ ಕುಟುಂಬದ ನೆನಪುಗಳ ಮನೆ. ಇಲ್ಲಿ ನಿನ್ನ ಅಪ್ಪ ಕೂಡ ಬಾಲ್ಯದಲ್ಲಿ ಆಟ ಆಡಿದ್ದ. ಈ ತೋಟದಲ್ಲಿ ಅವನು ಓಡಾಡುತ್ತಿದ್ದ. ಆರವ್ ಆ ಮಾತುಗಳನ್ನು ಕೇಳಿ ಮನೆಯ ಕಡೆ ನೋಡಿದ. ಅವನಿಗೆ ಆ ಮನೆ ಈಗ ಇನ್ನೂ ವಿಶೇಷವಾಗಿ ಕಾಣಿಸಿತು. ಮರುದಿನ ಬೆಳಗ್ಗೆ ಅಜ್ಜಿ ಅವನನ್ನು ಬೇಗ ಎಬ್ಬಿಸಿದಳು. ಬಾ, ಹೊಲಕ್ಕೆ ಹೋಗೋಣ ಎಂದಳು. ಅವರು ಹೊಲಕ್ಕೆ ಹೋದಾಗ ರೈತರು ಕೆಲಸ ಮಾಡುತ್ತಿದ್ದರು. ಸೂರ್ಯೋದಯದ ಸಮಯದಲ್ಲಿ ಹೊಲಗಳು ಚಿನ್ನದಂತೆ ಹೊಳೆಯುತ್ತಿದ್ದರು. ಅಜ್ಜಿ ಹೇಳಿದಳು, ಈ ಭೂಮಿ ನಮ್ಮ ಜೀವನ, ಇದರಿಂದಲೇ ನಾವು ಬದುಕುತ್ತೇವೆ. ಆರವ್ ಆ ದಿನ ರೈತರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಎಂಬುದನ್ನು ಮೊದಲ ಬಾರಿಗೆ ಅರ್ಥ ಮಾಡಿಕೊಂಡ. ರಜೆ ದಿನಗಳು ತುಂಬಾ ಬೇಗ ಕಳೆಯಿತು. ನಗರಕ್ಕೆ ಹಿಂದಿರುಗುವ ದಿನ ಬಂದಿತು. ಆರವ್ ಸ್ವಲ್ಪ ದುಃಖವಾಗಿತ್ತು. ಅಜ್ಜಿ ಅವನಿಗೆ ಒಂದು ಚಿಕ್ಕ ಮರದ ಆಟಿಕೆಯನ್ನು ಕೊಟ್ಟಳು. ಇದನ್ನು ನೆನಪಾಗಿಟ್ಟುಕೋ ಎಂದಳು. ಆರವ್ ಅಜ್ಜಿಯನ್ನು ಅಪ್ಪಿಕೊಂಡು, ಅಜ್ಜಿ, ನಾನು ಮತ್ತೆ ಬರುತ್ತೇನೆ ಎಂದು ಹೇಳಿದ. ನಗರಕ್ಕೆ ಹಿಂದಿರುಗಿದ ನಂತರವೂ ಆರವ್ಗೆ ಅಜ್ಜಿಯ ಮನೆ ನೆನಪಾಗುತ್ತಿತ್ತು. ತೋಟದ ಗಾಳಿ, ಹಳ್ಳಿಯ ಸ್ನೇಹಿತರು ಮತ್ತು ಅಜ್ಜಿ ಹೇಳಿದ ಕಥೆಗಳು. ಅವನಿಗೀಗ ತಿಳಿದು ಬಂದಿತ್ತು, ಅಜ್ಜಿಯ ಮನೆ ಕೇವಲ ಮನೆಯಲ್ಲ, ಅದು ಪ್ರೀತಿ, ನೆನಪು ಮತ್ತು ಕುಟುಂಬದ ಬಂಧನದಿಂದ ತುಂಬಿರುವ ಒಂದು ವಿಶೇಷ ಜಾಗ. ಆ ನೆನಪುಗಳು ಅವನ ಮನಸ್ಸಿನಲ್ಲಿ ಸದಾ ಉಳಿದವು.